ಈ ಗೀತೆಯಲ್ಲಿ ಮತ್ತೆ ರುದ್ರದೇವರ ಮುಂದಿನ ಸಾಧನೆ ಏನು? ಮುಂದಿನ ಸಾಧನೆ ಅಂತ ಕೇಳಿದ್ರೆ 2 ಸ್ನಾನ ಮಾಡ್ಬೇಕಂತೆ. 2 ಸ್ನಾನ. 2 ಭಗವಂತನಿಂದ ಹುಟ್ಟಿವೆ ಅಂತೆ. 2 ಭಗವಂತನ ಪಾದದಿಂದ ಹುಟ್ಟಿವೆ. ಆ ಭಗವಂತನ ಪಾದದಿಂದ ಹುಟ್ಟಿರುವ 2ರಲ್ಲಿ ಸ್ನಾನ ಮಾಡು ಅಂತ 58ನೇ ಶ್ಲೋಕ. ಅಥಾನಘಾಂಗ್ರ್ಯೋಸ್ತವ ಕೀರ್ತಿ ತೀರ್ಥಯೋ ಅಂತರ್ಬಹಿ ಸ್ನಾನ ವಿಧೂತ ಪಾಪ್ಮನಾಂ ಭೂತೇಶ್ವನುಕ್ರೋಶ ಸುಸತ್ವಶಾಲಿನಾಂ ಸ್ಯಾತ್ಸಂಗಮೋನುಗ್ರಹ ಏಷನಸ್ತವ. ಇದನ್ನೇ ಅಂದ್ರೆ ಹಿಂದಿನ ಶ್ಲೋಕದಲ್ಲೇನು ಸಜ್ಜನರ ಸಮಾಗಮ ಹೇಳ್ಯಾರ, ಆ ಸಜ್ಜನರು ಅಂದರೆ ಯಾರು, ಅವರ ಸಹವಾಸ ಆಗೋದೇ ನೀನು ಮಾಡಿದ ದೊಡ್ಡ ಅನುಗ್ರಹ ಅಂತ ಕೇಳ್ಕೊಳಿಕ್ಕೆ ರುದ್ರದೇವರು, ಬೇರೆ ಇಲ್ಲ. ಭಗವಂತ ಅವರಿಗೆ ಪ್ರಚೇತಸರಿಗೆ ಉಪದೇಶ ಮಾಡೋದು, ದೇವರೇ ನಮ್ಮ ಬೇರೆ ಏನು ಅನುಗ್ರಹ ಮಾಡಬೇಡ, ದೊಡ್ಡ ಅನುಗ್ರಹ ಏನು ಗೊತ್ತೇನು, ಇಂಥ ಸಜ್ಜನರನ್ನು ಒದಗಿಸಿಕೊಟ್ಟೆಲ್ಲ ನಮಗೆ, ಅದೇ ದೊಡ್ಡ ಅನುಗ್ರಹ ಮಾಡಿದಂಗೆ, ಬೇರೆ ಏನಿಲ್ಲ. ಆ 58ನೇ ಶ್ಲೋಕದ ಕೆಳಗೆ ಸ್ಯಾತ್ ಸಂಗಮ ಅನುಗ್ರಹ ಏಷ ನಸ್ತವ ತವ ಅನುಗ್ರಹ ಏಷಃ ನಹ. ನೀನು ನಮ್ಮ ಮೇಲೆ ಮಾಡಿದ ಅನುಗ್ರಹ ಯಾವುದು ಅಂದರೆ ಸ್ವಾಮಿ ಇಂತಹ ಸಜ್ಜನರ ಸಹವಾಸವನ್ನು ಮಾಡಿಸಿದೆಯಲ್ಲ. ಹಾಗಾಗಿ ನನಗನ್ನಿಸ್ತದೆ ಯಾವಾಗ ಇಂಥವ್ರು ಭೇಟಿ ಆಗ್ತಿರ್ತಾರಲ್ಲ ಅವಾಗ ದೇವ್ರು ನೆನೆಸ್ಕೋಬೇಕು. ಈಗ ಮತ್ತೆ ನಾವು ಉಲ್ಟಾ, ಈಗ ಸಜ್ಜನ ಭೇಟಿ ಆದ ಕೂಡಲೇ ಅವ್ರ ಮಾತು, ಅವ್ರದ್ದು ಕಥೆ, ಅವ್ರ ಪೂಜೆ, ಅವರ ಪನಸ್ಕಾರ ಎಲ್ಲ ನೋಡಿದ್ದು ನಮಗೆ ಬದಲಾವಣೆ ಆಯ್ತು ಅಂದ್ರೆ ಇಂಥವ್ರು ಸಹವಾಸ ಮಾಡಿದೆಲ್ಲ ಸ್ವಾಮಿ ಶ್ರೀಕೃಷ್ಣ ಅಂತ ಸ್ಮರಣೆ ಮಾಡಿದರೆ ದೇವರ ಅನುಗ್ರಹ ಮಾಡಿದಂತ. ಅದು ನೋಡ್ರಿ ಎಷ್ಟು ಚಂದದ. ಅವರು ಎಂಥವರು ಅಂದರೆ ಅಂತರ್ಬಹಿಹಿ ಸ್ನಾನ ವಿಧೂತ ಪಾಪ್ಮನ, ಒಳಗೊಂದು ಸ್ನಾನ ಹೊರಗೊಂದು ಸ್ನಾನವನ್ನು ಮಾಡಿ ಪಾಪರಹಿತರಾಗಿದ್ದಾರಂತೆ. ಏನು ಚಂದಾದ ಮಾತ್ರಿ. ಸಜ್ಜನರ ಲಕ್ಷಣ ಹೇಳಿಕತ್ತಾರ, ಅಲ್ಲೊಂದು ಲಕ್ಷಣ ಹೇಳ್ಯಾರ ತೃತೀಯ ಸ್ಕಂದಲ್ಲಿ, ಇಲ್ಲೊಂದು ಲಕ್ಷಣ ಹೇಳಿಕತ್ತಾರ. ಅಂತರ್ಬಹಿಸ್ನಾನ ವಿಧೂತ ಪಾಪ್ಮನಾಂ, ಒಳಗೂ ಹೊರಗೂ ಸ್ನಾನ ಮಾಡಿ ಪಾಪವನ್ನು ಪರಿಹಾರ ಮಾಡಿಕೊಂಡ ಸಜ್ಜನರು. ಅಲ್ರಿ ಎಲ್ಲಿಂದ ಸ್ನಾನ ಮಾಡಬೇಕು ಒಳಗೂ ಹೊರಗೂ ಅಂದರೆ ಅಥ ಅಂದರೆ ಅನಂತರದಲ್ಲಿದು, ಅಂದರೆ ಹಿಂದಿನ ಶ್ಲೋಕದ ಮುಂದಿನ ವಿವರಣೆ ಕೊಟ್ಟಿದ್ದಕ್ಕೆ ಅನಘ ಪಾಪರಹಿತನಾದ ಪರಮಾತ್ಮನ ಅಂಘ್ರ್ಯೋಹೋ ಪಾದಗಳಿಂದ, 2 ಪಾದಗಳಿಂದ, ತವ ನಿನ್ನ ಕೀರ್ತಿ ತೀರ್ಥಯೋಹೋ, ಕೀರ್ತಿ ಅಂದರೆ ಶಾಸ್ತ್ರ, ತೀರ್ಥ ಅಂದ್ರೆ ನದಿ, ಅಂದರೆ ಭಗವಂತನಿಂದ 2 ಹುಟ್ಟ್ಯಾವಂತ. ಏನು ಹುಟ್ಟ್ಯಾವ? 2. ವಿಜಯಧ್ವಜ ತೀರ್ಥರು ತವ ಅಂಘ್ರ್ಯೋಹೋ ಜಾತಯೋಹೋ ಕೀರ್ತಿ ತೀರ್ಥಯೋಹೋ, ಭಗವಂತನ ಪಾದದಿಂದಲೇನೆ ಶಾಸ್ತ್ರಗಳು ಹುಟ್ಟಿವೆ, ಭಗವಂತನ ಪಾದದಿಂದಲೇ ತೀರ್ಥಗಳು ಹುಟ್ಟಿವೆ. ಅಂದ್ರೆ ಹೊಸ ಅನುಸಂಧಾನ, ನಿಜವಾಗ್ಲೂ ಮೈ ರೋಮಾಂಚನ ಆಗ್ತಾಯಿದೆ ಕೇಳಿದ್ರೆ. ಅದರ ಆಳ ನಾನು ಇಳಿಲಾರೆ, ಪ್ರಾಯ ನನಗೆ ಅದಕ್ಕೆ ಆ ಹಂತ ಮುಟ್ಲಾರೆ, ಆದರೆ ನನಗನಿಸಿದ್ದನ್ನು ಬಿಡಲಾರೆ. ಹೇಳ್ತೀನಿ ನಿಮಗೇನು ಅಂದರೆ ಹಿಂಗಿಟ್ಕೊಳ್ಳೋಣಂತ, ದೇವರ ಒಂದು ಪಾದದಿಂದ, ಸುಮ್ಮನೆ ನಮಗೆ ಅನುಸಂಧಾನಕ್ಕೆ ಬರಲಿ ಅಂತ, ಒಂದು ಪಾದದಿಂದ ಶಾಸ್ತ್ರ ಹುಟ್ಟಿದೆ, ಇನ್ನೊಂದು ಪಾದದಿಂದ ತೀರ್ಥ ಹುಟ್ಟಿದೆ. 2 ಪಾದದಿಂದ 2 ಹುಟ್ಟಿರ್ತದೆ, ನಾ ಹೇಳಲಾರೆ, ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಹಿಂಗೆ ಅನುಸಂಧಾನ ಮಾಡ್ತೀನಿ. ದೇವರ ಒಂದು ಪಾದದಿಂದ ಗಂಗೆ, ಯಮುನೆ ಮೊದಲಾದ ತೀರ್ಥಗಳು ಹುಟ್ಟಿವೆ, ಇನ್ನೊಂದು ಪಾದದಿಂದ ಭಾಗವತ, ರಾಮಾಯಣ, ಮಹಾಭಾರತ ಸೂತ್ರಗಳು ಹಿಂಗೆ ಹುಟ್ಟಿವೆ ಅಂತೆ. 2 ನದಿಗಳಾದವು, 2 ಪಾದಗಳು. ಈಗ 2ರಲ್ಲೂ ಸ್ನಾನವನ್ನು ಮಾಡಬೇಕಂತೆ. 2 ಸ್ನಾನ ಮಾಡಿದಾಗ ಒಂದು ಹೊರಗೆ ಮಡಿ ಆಗ್ತದೆ, ಒಂದು ಒಳಗೆ ಮಡಿ ಆಗ್ತದಂತೆ. ಭಾಗವತಾದಿ ಶಾಸ್ತ್ರಗಳಲ್ಲಿ ಮಿಂದು ಎದ್ದಾಗ ಒಳಗೆ ಶುದ್ಧ ಮಡಿ ಆಗ್ತದೆ, ಹೊರಗೆ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದಾಗ ಅಲ್ಲಿ ಮಡಿ ಆಗ್ತದೆ. ಹೀಗೆ ಸ್ನಾನ ಮಾಡಿ ಶುದ್ಧರಾದ, ಅಷ್ಟೇ ಅಲ್ಲ ಇನ್ನೊಂದು ಗುಣ ಅದ ಅಂತ, ಭೂತೇಶು ಅನುಕ್ರೋಶ ಸುಸತ್ವಶಾಲಿನಾಂ, ಎಲ್ಲ ಭೂತಗಳಲ್ಲಿ ದಯೆ ಮಾಡುವಂತಹ ಕೃಪೆ, ಅಂತಹ ಒಂದು ಒಳ್ಳೆ ಮನಸ್ಸಿದೆಯಂತೆ. ಯಾದವಾರ ಎಷ್ಟು ಚಂದ ಬರೀತಾರೆ, ಭೂತೇಶು ಅನುಕ್ರೋಶ ಕೃಪಾ ಸುಸತ್ವಂ ಶೋಭನ ಅಂತಃಕರಣಂ ತಾಭ್ಯಾಂ ಶೀಲಂ ಸ್ವಭಾವ. ಅದು ಒಳಗೆ ಎಂತಹ ಮನಸ್ಸಿದೆ ಅಂತ ಕೇಳಿದರೆ ಆ ಮನಸ್ಸಿಗೆ ನಾವು ಇನ್ನೊಂದು ದೃಷ್ಟಾಂತ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಜ್ಜನರ ಇನ್ನೊಬ್ಬರ ಮೇಲೆ ಕೃಪೆಯನ್ನು ಮಾಡಬೇಕು, ತಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು, ಸ್ವಚ್ಛವಾದ ಮನಸ್ಸಿನಿಂದ ಇನ್ನೊಬ್ಬರಿಗೆ ಕೃಪಾ ತೋರಿಸಬೇಕು ಎಂದಿರುವ ಸಜ್ಜನರ ಸಹವಾಸವನ್ನು ನಮಗೆ ಮಾಡಿಸ್ತೀಯಲ್ಲ ಒಂದು ಕ್ಷಣ, ಅದೇ ನೀನು ದೊಡ್ಡದಾಗಿ ಮಾಡಿದ ಅನುಗ್ರಹ ಸ್ವಾಮಿ. ಎಂಥ ಅದ್ಭುತವಾದ ಮಾತು. ಅದಕ್ಕೆ ಶ್ರೀಮದಾಚಾರ್ಯ ಬರೀತಾರೆ, ಅಂಗ್ರಿಯೋಹೋ ಜಾತಯೋಹೋ ಕೀರ್ತಿ ಕೀರ್ತಯೋಹೋ. ಅಲ್ಲೇನದ ಶ್ಲೋಕಕ್ಕೂ ತಾತ್ಪರ್ಯಕ್ಕೂ ಇಷ್ಟ ಅಂದರೆ ನಾವು ತಿಳ್ಕೊಬೇಕಲ್ಲ, ಶ್ಲೋಕದಲ್ಲಿ ಭಗವಂತನ ಪಾದಗಳೇ ಮತ್ತು ಕೀರ್ತಿ ತೀರ್ಥ ಅಂದರೆ ಗಂಗಾದಿಗಳು ಶಾಸ್ತ್ರಗಳು ಅಂತ ಅನಿಸಿದೆ, ಅಲ್ಲ, ಜಾತಯೋಹೋ ಒಂದು ಶಬ್ದ, ಆ ಭಗವಂತನ ಪಾದದಿಂದ ಹುಟ್ಟಿವೆ. ಇಷ್ಟಿಟ್ಕೊಳ್ರಿ ಅಷ್ಟೇ. ಮೇಲ್ ನೋಡ್ಲಿಕ್ಕೆ ಏನಾಗ್ಬಿಡ್ತದೆ,
ಅಂಘ್ರ್ಯೋ ಕೀರ್ತಿತೀರ್ಥಯೋ ಶಾಸ್ತ್ರ ಅಂದರೆ ಭಗವಂತನ ಪಾದ, ಗಂಗಾದಿಗಳು ಅಂದರೆ ಭಗವಂತನ ಪಾದ ಅಂತ ಅನಿಸ್ಬಿಡ್ತದೆ. ಹಂಗಲ್ಲ, ಭಗವಂತನ ಪಾದದಿಂದ ಹುಟ್ಟಿದ್ದು ಅಂತ ಅರ್ಥ. ಭಗವಂತನ ಪಾದದಿಂದ ಹುಟ್ಟಿದ್ದು. ಹಾಗಾದರೆ ರುದ್ರದೇವರು ರುದ್ರಗೀತೆಯಲ್ಲಿ ಏನು ಹಿಂದಿನ ಶ್ಲೋಕದಲ್ಲಿ ಸಜ್ಜನರ ಸಹವಾಸವನ್ನು ಹೇಳಿದರೋ ಆ ಸಜ್ಜನರ ಸಹವಾಸವೂ ನಮಗೆ ಉಂಟಾದಾಗ ಭಗವಂತ ಮಾಡಿದ ಪರಮಾನುಗ್ರಹ. ಓ ಸ್ವಾಮಿ ಶ್ರೀಹರಿ, ಈ ಸಜ್ಜನರು ಎಂಥವರು ಗೊತ್ತಾ? ನಿನ್ನ 2 ಪಾದಗಳಿಂದ ಹುಟ್ಟಿರುವಂತಹ ಒಂದು ಶಾಸ್ತ್ರವೆಂಬ ತೀರ್ಥ, ಇನ್ನೊಂದು ಗಂಗಾದಿ ತೀರ್ಥಗಳು. ಆ 2 ತೀರ್ಥಗಳಲ್ಲಿ ನಿತ್ಯದಲ್ಲಿ ಸ್ನಾನ ಮಾಡಿ ಒಳಗೂ ಹೊರಗೂ ಶುದ್ಧ ಮಾಡಿಕೊಂಡು ನಿರ್ಮಲವಾದ ಮನಸ್ಸಿನಿಂದ ಎಲ್ಲ ಭೂತಗಳ ಮೇಲೂ ಕೃಪೆಯನ್ನು ಮಾಡ್ತಾ ಇರುವ ಸಜ್ಜನರ ಸಹವಾಸ ಕ್ಷಣಾರ್ಧದಲ್ಲಾದರೂ ಅದು ನೀನು ಮಾಡಿದ ಪರಮಾನುಗ್ರಹ ನಮ್ಮ ಮೇಲೆ ಎಂದು ನಾವು ಭಾವಿಸ್ತೇವೆ ಅಂತ ರುದ್ರದೇವರು ಆ ದಶಪ್ರಚೇತಸರ ಮುಂದೆ ಉಪದೇಶವನ್ನು ಮಾಡ್ತಾ ಇದ್ದಾರಂತೆ. ಎಂತಹ ಅದ್ಭುತವಾದ ರುದ್ರಗೀತೆ ಇದು, ನಾವು ನಿಜವಾಗಲೂ ಕೇಳಬೇಕಿದನ್ನು. ಶ್ರೀಹರಿ 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 ಶ್ರೀ ಕೃಷ್ಣಾರ್ಪಣಮಸ್ತು.